ಹಾಯ್, ವೆಲ್ಕಮ್ ಟು ಅವರ್ ಪರಿಮಳ ಕನ್ಸಲ್ಟೆನ್ಸಿ ಸರ್ವಿಸ್ ಯೂಟ್ಯೂಬ್ ಚಾನಲ್. ನಾವಿವಾಗ ಡಿಸ್ಕಸ್ ಮಾಡ್ತಾ ಇರೋ ವಿಡಿಯೋ ಏನಪ್ಪ ಅಂತಂದರೆ, ಮೊದಲನೇದಾಗಿ ನಾವು ಇನ್ವೆಸ್ಟ್ಮೆಂಟ್ ಲಿಮಿಟ್. ನಾವು ಏನೇ ಸ್ಟಾರ್ಟಪ್ಸ್ ಆಗಲಿ, ಏನೇ ಎಂಟರ್ಪ್ರೈಸ್ ಸ್ಟಾರ್ಟಪ್ ಮಾಡ್ತೀವಿ ಅಂದರೆ ನಮ್ಗೆ ಇಷ್ಟು ಇನ್ವೆಸ್ಟ್ಮೆಂಟ್ ಲಿಮಿಟ್ ಇದೆ. ಆ ಇನ್ವೆಸ್ಟ್ಮೆಂಟ್ ಲಿಮಿಟ್ ನಮ್ಗೆ ಎಷ್ಟಿದೆ, ಈಗ ಎಕ್ಸ್ಟೆಂಡ್ ಆಗಿದೆ, ಈಗ ಎಷ್ಟಿದೆ, ಮುಂಚೆ ಎಷ್ಟಿತ್ತು ಅಂತ ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕ್ಯಾಟಗರಿಗಳನ್ನ ನಾವು ತಿಳ್ಕೊಳ್ಳೋಣ. ಕ್ಯಾಟಗರಿ ಏನಪ್ಪ ಅಂದರೆ ಮೈಕ್ರೋ ಎಂಟರ್ಪ್ರೈಸಸ್, ಸ್ಮಾಲ್ ಎಂಟರ್ಪ್ರೈಸಸ್, ಮೀಡಿಯಮ್ ಎಂಟರ್ಪ್ರೈಸಸ್. ಮೈಕ್ರೋ ಎಂಟರ್ಪ್ರೈಸಸಲ್ಲಿ ಮೊದಲು ನಾವು ಮುಂಚೆ ಇದ್ದಿದ್ದು ಅಪ್ ಟು 1 crore ಅಂದರೆ 1 crore ನಮಗೆ ಲಿಮಿಟ್ ಇತ್ತು. ಈಗ ನಮಗೆ 2.45 crore ಎಕ್ಸ್ಟೆಂಡ್ ಆಗಿದೆ. ಇನ್ವೆಸ್ಟ್ಮೆಂಟ್ ಲಿಮಿಟ್ ಬಂದು ಫಸ್ಟ್ ನಮ್ಗೆ 1 crore, ಈಗ ನಮಗೆ 2.5 crore ಎಕ್ಸ್ಟೆಂಡ್ ಆಗಿದೆ. ಮತ್ತು ಟರ್ನ್ ಓವರ್ ಲಿಮಿಟ್ ಬಂದು ಅಪ್ ಟು 5 crore ನಮಗೆ ಟರ್ನ್ ಓವರ್ ಲಿಮಿಟ್ ಇತ್ತು ಮುಂಚೆ. ಈಗ ನಮಗೆ ಎಕ್ಸ್ಟೆಂಡ್ ಆಗಿರೋದು ಅಪ್ ಟು 10 crore ಟರ್ನ್ ಓವರ್ ಲಿಮಿಟ್ ಎಕ್ಸ್ಟೆಂಡ್ ಆಗಿದೆ. ಸ್ಮಾಲ್ ಎಂಟರ್ಪ್ರೈಸಸಲ್ಲಿ ನೋಡಿದ್ರೆ ನಾವು ಇವಾಗ ಅಪ್ ಟು 10 crore ಇನ್ವೆಸ್ಟ್ಮೆಂಟ್ ಲಿಮಿಟ್ ಬಂದು ಅಪ್ ಟು 10 crore ಲಿಮಿಟ್ ಇತ್ತು ಮುಂಚೆ. ಈಗ ನಮಗೆ ಎಕ್ಸ್ಟೆಂಡ್ ಆಗಿರೋದು ಅಪ್ ಟು 25 crore ಇನ್ವೆಸ್ಟ್ಮೆಂಟ್ ಲಿಮಿಟ್ ಎಕ್ಸ್ಟೆಂಡ್ ಆಗಿದೆ. ಟರ್ನ್ ಓವರ್ ಲಿಮಿಟ್ ನೋಡೋದು ಅಂದರೆ ಅಪ್ ಟು 50 crore ನಮಗೆ ಟರ್ನ್ ಓವರ್ ಲಿಮಿಟ್ ಇತ್ತು ಮುಂಚೆ. ಈಗ ನಮಗೆ ಟರ್ನ್ ಓವರ್ ಲಿಮಿಟು ಅಪ್ ಟು 100 crore ಎಕ್ಸ್ಟೆಂಡ್ ಆಗಿದೆ. ಮೀಡಿಯಮ್ ಎಂಟರ್ಪ್ರೈಸಸ್ ನೋಡಿದ್ರೆ ಅಪ್ ಟು 50 crore ಇನ್ವೆಸ್ಟ್ಮೆಂಟ್ ಲಿಮಿಟು ಮುಂಚೆ ನಮಗೆ ಪ್ರೀವಿಯಸ್ ಏನಿತ್ತು ಅಂದರೆ ಅಪ್ ಟು 50 crore ಇನ್ವೆಸ್ಟ್ಮೆಂಟ್ ಲಿಮಿಟ್ ಇತ್ತು. ಈಗ ಇರೋದು ಅಪ್ ಟು 125 crore ನಮಗೆ ಇನ್ವೆಸ್ಟ್ಮೆಂಟ್ ಲಿಮಿಟ್ ಎಕ್ಸ್ಟೆಂಡ್ ಆಗಿದೆ. ಟರ್ನ್ ಓವರ್ ಲಿಮಿಟ್ ನೋಡೋಣ ಅಂತಂದರೆ ಅಪ್ ಟು 250 crore ಟರ್ನ್ ಓವರ್ ಲಿಮಿಟ್ ಇತ್ತು ಮುಂಚೆ. ಈಗ ನಮಗೆ ಎಕ್ಸ್ಟೆಂಡ್ ಆಗಿರೋದು ಅಂದರೆ ಅಪ್ ಟು 500 crore ಟರ್ನ್ ಓವರ್ ಲಿಮಿಟು ಎಕ್ಸ್ಟೆಂಡ್ ಆಗಿದೆ. ಥ್ಯಾಂಕ್ ಯು.